ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಲೂಕಿನ ಅರಲಗೋಡು ಮುಪ್ಪಾನೆ ಪ್ರಕೃತಿ ಶಿಬಿರದ ಬಳಿ ಪ್ರವಾಸಿ ಬಸ್ ಪಲ್ಟಿ, 20 ಜನರಿಗೆ ಗಾಯ. ಮಂಗಳೂರು ಬಿಸಿ ರಸ್ತೆಯಿಂದ ಜೋಗ ಜಲಪಾತ ಇನ್ನಿತರೆ ಪ್ರೇಕ್ಷಣೀಯ ಸ್ಥಳ ವೀಕ್ಷಿಸಲು ಬಂದಿದ್ದ 49 ಪ್ರಯಾಣಿಕರು. ಅಪಘಾತದಲ್ಲಿ 6-7 ಜನರಿಗೆ ಗಂಭೀರ ಗಾಯ. ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ನೆರವಾದ ಸ್ಥಳೀಯರು. ಆಸ್ಪತ್ರೆಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ನೀಡಲು ಶಾಸಕ ಬೇಳೂರು ಸೂಚನೆ. ಗಾಯಾಳುಗಳನ್ನು ಮಂಗಳೂರು ಆಸ್ಪತ್ರೆಗೆ ಸಾಗಿಸುವ ಆಂಬ್ಯುಲೆನ್ಸ್ ವೆಚ್ಚ ಭರಿಸಿ ಮಾನವೀಯತೆ ಮೆರೆದ ಶಾಸಕರು. ಶಾಸಕರ ಸಹಕಾರಕ್ಕೆ ಮಂಗಳೂರಿನ ಸಾಯಿ ಸೂರಜ್ ಕೃತಜ್ಞತೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಕಾರ್ಗಲ್ ಸಮೀಪದ ಅರಲಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಪ್ಪಾನೆ ಪ್ರಕೃತಿ ಶಿಬಿರದ ಬಳಿ ಪ್ರವಾಸಿ ಬಸ್ಸೊಂದು ಬ್ರೇಕ್ ಫೇಲ್ ಆಗಿ ಪಲ್ಟಿ ಹೊಡೆದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ. ಮಂಗಳೂರಿನ ಬಿಸಿ ರಸ್ತೆ ವ್ಯಾಪ್ತಿಯ 49 ಪ್ರಯಾಣಿಕರು ಪ್ಯಾಕೇಜ್ ಟೂರ್ಗಾಗಿ ಜೋಗ ಆಗಮಿಸಿದ್ದರು. ಜೋಗ ಸಮೀಪದ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಅಪಘಾತ ಸ್ಥಳಕ್ಕೆ ಸ್ಥಳೀಯರು, ಕಾರ್ಗಲ್ ಸಂಘ ಸಂಸ್ಥೆ ಪ್ರಮುಖರು ಬಂದು ಗಾಯಾಳುಗಳ ನೆರವಿಗೆ ನಿಲ್ಲುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಬಸ್ನಲ್ಲಿದ್ದ 49 ಜನ ಪೈಕಿ 20ಕ್ಕೂ ಹೆಚ್ಚಿನ ಜನರಿಗೆ ಗಂಭೀರ ಗಾಯವಾಗಿದ್ದು, ಅವರನ್ನು ಸಾಗರ ಉಪವಿಭಾಗೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಮತ್ತು ಖಾಸಗಿ ವಾಹನಗಳಲ್ಲಿ ಕರೆತರಲಾಯಿತು. ಅಪಘಾತ ಸುದ್ದಿ ತಿಳಿಯುತ್ತಿದ್ದಂತೆಯೇ ಶಾಸಕ ಗೋಪಾಲಕೃಷ್ಣ ಬೇಳೂರು ಆಸ್ಪತ್ರೆಗೆ ದೌಡಾಯಿಸಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿದ್ದು ಗಾಯಾಳುಗಳಿಗೆ ನೆರವಾದರು. ಸಾಗರ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಂತರ ಹೆಚ್ಚಿನ ಚಿಕಿತ್ಸೆಗೆ ಗಾಯಾಳುಗಳನ್ನು ಮಂಗಳೂರು ಆಸ್ಪತ್ರೆಗೆ ರವಾನಿಸಲಾಯಿತು. ಅಪಘಾತದಲ್ಲಿ ಗಾಯಗೊಂಡವರಿಗೆ ತಕ್ಷಣ ಚಿಕಿತ್ಸೆ ಕೊಡಿಸುವ ಜೊತೆಗೆ ಮಂಗಳೂರಿಗೆ ಕರೆದೊಯ್ಯುವ ಆಂಬ್ಯುಲೆನ್ಸ್ ವೆಚ್ಚ ಶಾಸಕ ಬೇಳೂರು ಭರಿಸುವ ಮೂಲಕ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, 27 ಜನ ಟೂರಿಸ್ಟು ಬಂದಿರೋದು ಮಂಗಳೂರಿಂದ ಬಂದಿದ್ದಾರೆ. ಅವರು ಪುತ್ತೂರು ಹತ್ರ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ನಮ್ಮ ಹೋಗಾರ್ ರೋಡಲ್ಲಿ ಗಾಡಿ ಪಲ್ಟಿ ಹೊಡೆದಿದೆ. ಮುಪ್ಪಾನೆ ಟರ್ನಿಂಗಲ್ಲಿ ಪಲ್ಟಿ ಹೊಡೆದ್ರಿಂದ ಭಾಳ ಇಂಜರಿ ಆಗಿದೆ. ಒಂದು ಮಗು ಇದೆ, 2 ಮಕ್ಕಳು ಇದ್ರು, 2 ಜನ ಇದ್ರು. ಅವರಿಗೂ ತುಂಬ ಹೊಡೆತ ಬಿದ್ದಿದೆ. ಒಂದು ಎಮ್ಮನಿಗೆ ಕೈ ಕಟ್ಟಾಗಿದೆ. ಇನ್ನು ಇಂಜುರಿ ಭಾಳ ಆಗಿದೆ, ಸುಮಾರಷ್ಟು ಆಗಿದೆ. ಆದಷ್ಟು ನಮ್ಮ ಪ್ರಯತ್ನ ಪಟ್ಟಿದ್ದೀನಿ. ಬೆಳಗ್ಗಿಂದ ಏನು ನಮ್ಮ ಡಾಕ್ಟ್ರು, ನರ್ಸ್ಗಳು, ಆಮೇಲೆ ನಮ್ಮ ವಾಲಂಟಿಯರ್ಸ್ ಎಲ್ಲ ಇಲ್ಲಿದ್ದಂಥವ್ರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಪರವಾಗಿ ಕೆಲಸ ಮಾಡಿದ್ದಾರೆ. ಖುಷಿ ಆಯ್ತು ಪಾಪ, ಈ ಥರ ವಾಲಂಟಿಯರ್ ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ಆಂಬುಲೆನ್ಸಲ್ಲಿ ಹಾಕಿ ಫಾಸ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ವೈದ್ಯರು ಕೂಡ ಅಶೋಕ್ ರಾಜೇಶ್ ನಾಯ್ಕ್ ಅಂತ MLA ಅವ್ರು ನಂಗೆ ಫೋನ್ ಮಾಡಿದ್ರು. ನಂಗೆ ಆದ ನಂತರ ಗೊತ್ತಾಯಿತು. ನಾನು ಇಮಿಡಿಯೇಟ್ಲಿ ಓಡೋಡಿ ಬಂದಿದ್ದೀನಿ. ಬಂದ ಮೇಲೆ ಪರಿಸ್ಥಿತಿ ನೋಡಿ ಭಾಳ ನೋವಾಯಿತು, ಬೇಜಾರಾಯಿತು. ಯಾವುದೇ ವ್ಯಕ್ತಿ ಇರ್ಬೋದು, ಬೇರೆ ಕ್ಷೇತ್ರದಿರ್ಬೋದು, ಬಟ್ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಾವು ಮಾಡಿದ್ದೀವಿ. ಏನು ಡಾಕ್ಟರ್ ಕೆಲಸ ಮಾಡಿದ್ದಾರೆ, ಆಂಬ್ಯುಲೆನ್ಸ್ನವರು ಕೂಡ ಎಲ್ಲರೂ, ಆಂಬ್ಯುಲೆನ್ಸ್ನವರು ಎಲ್ಲ ಎಟ್ ಟೈಮ್ ಪಟಾಪಟ ಅಂತ ಬಂದು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಗುಣಮುಖರಾಗಲಿ, ಅವ್ರಿಗೆ ಯಾರಿಗೂ ಏನೂ ಆಗಬಾರ್ದು ಅಂತ ಅದು ಭಗವಂತ ಬೇಡ್ಕೊಳ್ಳೋಣ ಅಷ್ಟೇ ನಾವು ಕೇಳಿಬಿಟ್ಟು ಮತ್ತೇನಿಲ್ಲ. ಇಷ್ಟು ಮಾಡಿದ್ದೀವಿ. ಥ್ಯಾಂಕ್ ಯು. ಬಸ್ನಲ್ಲಿದ್ದ ಸಾಯಿ ಸೂರಜ್ ಮತ್ತು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಘಟನೆ ಕುರಿತು ಮಾತನಾಡುತ್ತಾ, ಅದು ಖಾಸಗಿ ಬಸ್. ಎಲ್ಲಿಂದ ಬರ್ತಿದ್ರಿ ನೀವು? ಮಂಗಳೂರಿಂದ ಬಳೆ ಪದ್ಮಾವತಿಗೆ ಹೋಗ್ತಾ ಇದ್ದೆ. ಒಂದು ಜಸ್ಟ್ 25 ಕಿಲೋಮೀಟರ್ ಬ್ಯಾಕ್ ನಮಗೆ ಗಾಡಿ ಮೇಲೆ ದುರ್ಘಟನೆ. ಎಷ್ಟೊತ್ತಿಗಾಗಿದೆ? ಒಂದು 1:30 ಆಯಿತು. ಸರ್, ಎಲ್ಲ ಒಂದೇ ಫ್ಯಾಮಿಲಿಯವರು ಅಥವಾ ಪ್ಯಾಕೇಜ್ ಟೂರ್? ಒಂದೇ ಊರಿನವರು. ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಾಗರದ ಡಾಕ್ಟರ್ ಬಗ್ಗೆ ಅವ್ರ ಕಾಳಜಿಯಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಏನು ಹೇಳ್ತೀವಿ? ಊರಿನವರೆಲ್ಲ ಬಂದು ಸೇರಿ, ನಮ್ಮ ಶಾಸಕರೆಲ್ಲ ಬಂದು ತುಂಬ ಊರಿನವರೆಲ್ಲ ಆಂಬ್ಯುಲೆನ್ಸ್, ಯಾಕಂತ ಹೇಳಿದ್ರೆ ಇಬ್ಬರು ಕೈ ಬಸ್ಸಿನ ಅಡಿಗೆ ಬಿದ್ದಿತ್ತು. ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದರು ಅಂತ ಹೇಳಿದ್ರೆ. ಇಲ್ಲದ್ರೆ ಅದನ್ನು ಎತ್ತಲಿಕ್ಕೆಲ್ಲ ನಮಗೆ ಕ್ರೇನ್ ಎಲ್ಲದ್ರೆ ಏನಾದರೂ ಬರಬೇಕಿತ್ತು. ಸೊ ದೇವರದೇ ನಿಮ್ಮ ಊರಿನವರ ಉಪಕಾರ, ಹಾಗೆ MLA ಅವರ ಸಹಕಾರದಿಂದ, PA ಅವರ ಸಹಕಾರ ಎಲ್ಲ ನಮಗೆ ಒಳ್ಳೆಯದಾಯಿತು. ಸೊ ನಿಮ್ಮ ಹೆಸರು? ಸೂರಜ್, ಸಾಯಿ ಸೂರಜ್. ಎಷ್ಟು ಜನ ಇದ್ದೀರಿ ನೀವು ಬಸ್ನಲ್ಲಿ? ನಾವು 49 ಮೆಂಬರ್ಸ್ ಇದ್ದೇವೆ. ಶ್ರೀನಿವಾಸ್ ಸರ್, ಏನ ಸರ್ ತಕ್ಷಣಕ್ಕೆ ನಿಮಗೆ ಮಾಹಿತಿ ಬಂತಲ್ಲ ಸರ್ ಆಸ್ಪತ್ರೆಗೆ? ನಮಗೆ ಅರಲಗೋಡೆಯಿಂದ ಮಾಹಿತಿ ಬಂತು, ಈ ಥರ ಮುಪ್ಪಾನೆ ಇದರಲ್ಲಿ ಬಸ್ ಪಲ್ಟಿ ಆಗಿದೆ, ಖಾಸಗಿ ಬಸ್ಸು.
ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ THO ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ. ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರು ಓಮಿನಿ ಸಿಗ್ತದೆ ಆ ಒಮಿನೆಲ್ಲ ಹಚ್ಕೊಂಡು ಕಾರ್ಗಲ್ ಹಾಸ್ಪಿಟ್ಲಿಗೆ ಫಸ್ಟ್ ಏಡಿಗೆ ಫಸ್ಟ್ ಕಳಿಸಿ ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದೆ. ಎಲ್ಲ ಆ್ಯಂಬುಲೆನ್ಸು DHO ಎಲ್ಲ ಮಾತಾಡ್ಬಿಟ್ಟು ಆ್ಯಂಬುಲೆನ್ಸ್ ಕಳಿಸಿದೆ. ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾದರು. ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶಾಸಕರಿಗೂ ಗಮನಕ್ಕೆ ತಂದೆ. ಅವರು ಕೂಡ ಅಲ್ಲಿ MLAಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದ್ರು. ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು. ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ಆಗ್ಬೋದು ಮತ್ತು ವೈದ್ಯರು ಸಕಾಲಕ್ಕೆ ಬಂದು ಇಲ್ಲ ಸಕಾಲಕ್ಕೆ ಬಂದರು. ಇಲ್ಲೇ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ. ಈ ಥರದೊಂದು ಇನ್ಸಿಡೆಂಟ್ ಬರ್ತಾ ಇದೆ. ಮಂಗಳೂರಲ್ಲಿ ಕೂಡ ನಮ್ಮ MLA ಅವರು ರಾಜ್ ನಾಯ್ಕರೆಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಫ್ರೀಯಾಗಿ ಮಾಡ್ತಾರೆ ಅಂತ ಹೇಳಿ ಅವರು ಸಾಗರ ಶಾಸಕ ಗೋಪಾಲ್ ಕೃಷ್ಣ ಅವರಿಗೆ ಫೋನ್ ಮಾಡಿ ಹೇಳಿದ್ರು. ಹೌದು. ಆಮೇಲೆ ಒಂದು ಪೀಸಂಟು ಕೈ ಕಟ್ಟಾಗಿ ಬಿದ್ದುಬಿಟ್ಟಿತ್ತು. ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ತಂದು ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರದ್ದು ಇನ್ನೂ 3-4 ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ. ಎಲ್ಲರನ್ನೂ 10 ಜನ ಎಮರ್ಜೆನ್ಸಿ ಮಂಗಳೂರಿನ ಹಾಸ್ಪಿಟ್ಲಿಗೆ ಸರ್. ಒಟ್ಟು ಎಷ್ಟು ಜನರಿಗೆ ಬೇರೆ 30 ಜನರಿಗೆ ಹೊಡೆತ ಬಿದ್ದಿರೋದು. ಒಂದು 20 ಜನ ಇದ್ದಾರೆ. ಈಗ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮಾನ್ಯ ಶಾಸಕರು ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸರ್, ಸಾಗರ ಶಾಸಕರು ಪ್ರೈವೇಟ್ ಆಂಬುಲೆನ್ಸ್ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ. ಇದಕ್ಕೇನು ಹೇಳ್ತಾರೆ? ತುಂಬ ನಮ್ಮ ಉಪಕಾರ ಮಾಡಿ. ಯಾಕಂದರೆ ನಾವು ಪರವೂರಿನವರು, ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡೋದಂತ ಗೊತ್ತಿಲ್ಲ. ಸೊ ಊರಿನವರು ನಮ್ಮ ಇಲ್ಲಿ ಶಾಸಕರು ಎಂಥ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚ ಅವರೇ ಪೇ ಮಾಡಿ ನಮ್ಮನ್ನು ಉಳಿದವರನ್ನು ಕೂಡ ಊರಿಗೆ ಇದು ಮಾಡಿದ್ದಾರೆ. ಸೊ ನಮ್ಮ ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.